ಆಬ್ಸೆನ್ಸ್ ಸೀಜರ್ ಯಾವ ಭಾಗದಿಂದ ಬರುತ್ತೆ? ಆಬ್ಸೆನ್ಸ್ ಸೀಜರ್ ಅನ್ನೋದು ಯೂಶಲ್ ಆಗಿ ಏನು ಅಂತಂದ್ರೆ ಟೆಂಪೊರಲ್ ಲೋಬಿಂದ ಬರುತ್ತೆ. ಆಬ್ಸೆನ್ಸ್ ಸೀಜರ್ ಅನ್ನೋದು ಏನು ಅಂತಂದ್ರೆ ಅವ್ರಿಗೆ ಆರಾ ಇರಬಹುದು, ಆದ್ರೆ ಅವರಿಗೆ ಇಕ್ಟಸ್ ಅಲ್ಲಿ ಕೈಕಾಲು ಒದರಲ್ಲ. ನಾನು ಅವತ್ತೇ ಹೇಳಿದಾಗೆ ಆಗ್ಲೇ ಆ ಮಗುಗಿದ್ದ ಹಾಗೆ ಒಂದು ಬ್ಲ್ಯಾಂಕ್ ಲುಕ್, ಸಡನ್ ಆಗಿ ಕೂತಿರ್ತಾರೆ, ಇದ್ದಕ್ಕಿದ್ದಂಗೆ ಅಂತ ಕೂತ್ಬಿಡ್ತಾರೆ. ಅಥವಾ ಈ ಟೆಂಪೊರಲ್ ಲೋಬಿನ್ ಬರೋದೇನಾಗುತ್ತೆ ಅಂತಂದರೆ ಅದು ಒಂದು ಸಣ್ಣ ಇದಿದೆ. ಪಾಪ ಅವರಿಗೆ ತುಂಬಾ ಅದು ಮುಜುಗರ ಉಂಟು ಮಾಡಿದ್ದು ಒಂದು ಇದು ಏನಂತಂದರೆ ಅವ್ರಿಗೆ ಇದ್ದಿದ್ದು ಟೆಂಪೊರಲ್ ಲೋಬ್ ಎಪಿಲೆಪ್ಸಿ. ಅವ್ರಿಗೆ ಹೆಂಗಿತ್ತಂತಂದರೆ ಸಡನ್ನಾಗಿ ಒಂಚೂರು ಭಯ ಆಗುತ್ತೆ. ಭಯ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಇದ್ದಿದ್ದು ಇಕ್ಟಸು ಕೈಕಾಲು ಓದರೋದಲ್ಲ, ಅವ್ರಿಗೆ ಲಿಪ್ ಸ್ಮ್ಯಾಕಿಂಗ್ ಅಂತೀವಿ. ಇದ್ದಂಗೆ ಆ ಥರ ಬರುತ್ತೆ. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರಬೇಕಾದ್ರೆ ಜನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ರು. ಅಂದ್ರೆ ಇವರು ಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಹೆಣ್ಮಕ್ಳನ್ನ ನೋಡಿ ಈ ಥರ ಮಾಡ್ತಾ ಇದ್ದಾರೆ, ಆ ರೀತಿ ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಸೊ ಅವರನ್ನು ಅಷ್ಟೇ ಮೊದಲು ಪಾಪ ಯಾರೋ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅವ್ರು ಅದನ್ನ ಕರೆಕ್ಟಾಗಿ ಕಂಡು ಹಿಡಿದು ಆಮೇಲೆ ಅದನ್ನ ಎಪಿಲೆಪ್ಸಿ ಅಂತ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡಾದ್ಮೇಲೆ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಏನಂತಂದ್ರೆ ನಾನು ಆಗ್ಲೇ ಹೇಳೋದ್ ಹಾಗೆ ಫಿಲಮ್ ಅಲ್ಲಿ ಬರೋ ಹಾಗೇನೆ ಕೈಕಾಲು ಓದ್ರಬೇಕು ಅಂತಿಲ್ಲ, ಯಾವ ರೀತಿ ಬೇಕಾದ್ರೂ ಬರ್ಬೋದು. ಟೆಂಪೊರಲ್ ಲೋಬಿಂದ ಬರೋದ್ರಿಂದಾನೇ ಈ ಸಾಕಷ್ಟು ತೊಂದರೆಗಳಾಗುತ್ತೆ. ಲಿಪ್ ಸ್ಮ್ಯಾಕಿಂಗ್ ಆಗುತ್ತೆ. ಕೆಲವೊಬ್ರು ಏನಂತಂದ್ರೆ ಸುಮ್ಮನೆ ಒಂದು ಬಟನ್ ಈ ತರ ಮಾಡ್ಕೋತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಬಟನ್ ಅನ್ನು ಬಿಚ್ಕೋಬೇಕು, ಈ ತರ ಮಾಡ್ಕೊಳ್ಳೋದು, ಅಥವಾ ಒಂದ್ ಕಡೆ ಸುಮ್ಮನೆ ಹಿಂಗೆ 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 ಮಾಡೋದು, ಆ ಥರ ಬಂತು ಅಂತಂದರೆ ಅದು ಯೂಶಲ್ ಆಗಿ ಟೆಂಪೊರಲ್ ಲೋಬಿಂದ ಬರುವಂಥ ಇದಕ್ಕೆ ಸಾಕಷ್ಟು ಆ ಥರ ನಿದರ್ಶನಗಳಿದ್ದಾವೆ. ಬಟ್ ಅವ್ರಿಗೆ ಸೆನ್ಸಸ್ ಆಕ್ಟಿವ್ ಆಗಿರುತ್ತಾ? ಅಂದರೆ ಇವಾಗ ನೀವು ತೋರಿಸಿದಂಥ ಮ್ಯಾನರಿಸಮ್ಸ್ ಅದನ್ನು ಮಾಡೋವಾಗಲೂ ಸುತ್ತಲೂ ಇರೋರು ಏನು ಮಾತಾಡ್ತಿರ್ತಾರೆ ಅದು ಕೇಳಿಸ್ತಾ ಇರುತ್ತಾ? ನೋಡಿ, ಸೀಜರಲ್ಲಿ ನಾವು ಸೀಜರನ್ನು ವಿಭಾಗ ಮಾಡಬೇಕಾಯ್ತು ಅಂತಂದ್ರೆ 4-5 ಬೇರೆ ಬೇರೆ ಥರ ಮಾಡ್ಬೋದು. ಮೊದಲನೇದಾಗಿ ನಾವು ನೋಡಬೇಕಾಗಿರೋದೇನು ಅಂತಂದರೆ ಜನರಲೈಸ್ಡ್ ಸೀಜರ್ ಅಂತ ಕರಿತೀವಿ, ಇಲ್ಲ ಪಾರ್ಷಿಯಲ್ ಸೀಜರ್ ಅಥವಾ ಫೋಕಲ್ ಸೀಜರ್ ಅಂತ ಕರಿತೀವಿ. ಜನರಲೈಸ್ ಸೀಜರ್ ಅಂದ್ರೆ ಏನು? ಮಿದುಳಿನ ಒಂದು ಭಾಗದಿಂದ ಶುರು ಆಗುತ್ತೆ, ಒಂದು ಭಾಗದಿಂದ ಶುರುವಾಗಿ ಇಡೀ ಮೆದುಳಿಗೆ ಅದು ಹರಡುತ್ತೆ. ಫ್ರಂಟಲ್ ಆಗ್ಲಿ, ಟೆಂಪೊರಲ್ ಆಗ್ಲಿ, ಅಥವಾ ಪೆರೈಟಲ್ ಆಗ್ಲಿ, ಒಂದು ಕಡೆಯಿಂದ ಶುರುವಾಗಿ ಇಡೀ ಮೆದುಳಿಗೆ ಹರಡುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅವರು ಜ್ಞಾನ ತಪ್ತಾರೆ, ಮೂರ್ಛೆ ಹೋಗ್ತಾರೆ. ಕೈಕಾಲು ಒದರಬಹುದು ಅಥವಾ ಕೈಕಾಲು ಒದರದೇ ಇರಬಹುದು, ಬಟ್ ಜ್ಞಾನ ಇರೋದಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ ಏನಾಗ್ತಿದೆ ಅಂತ. ನೀವು ಅವ್ರನ್ನ ಕೇಳಿದ್ರೆ ಡಾಕ್ಟರ್ ಕೂತಿದ್ದೆ, ಜ್ಞಾನ ತಪ್ಪಿತು, ಅದಾದ್ಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ, ನನಗೆ ಎಚ್ಚರ ಆಯ್ತು ಅಂದ್ರೆ ಜನ ಎಲ್ಲ ನಿಂತಿದ್ರು, ಮುಖಕ್ಕೆ ನೀರೆಲ್ಲ ಹಾಕಿದ್ರು, ನನ್ಗೇನಾಯ್ತು ಗೊತ್ತಿಲ್ಲ ಅಂತಾರೆ. ಅದು ಜನರಲೈಸ್ಡ್ ಸೀಜರ್. ಅದು ಇಡೀ ಮಿದುಳಿನ ಕೆಲಸನ ಪೂರ್ತಿಯಾಗಿ ಏರುಪೇರು ಮಾಡುವಂಥದ್ದು. ಇನ್ನೊಂದು ಪಾರ್ಷಿಯಲ್ ಸೀಜರ್ ಅಥವಾ ಫೋಕಲ್ ಸೀಜರ್. ನಾನು ಹೇಳಿದ ಹಾಗೆ ಮಿದುಳಿನ ಒಂದು ಭಾಗ ಮಾತ್ರ ತೊಂದರೆ ಉಂಟು ಮಾಡ್ತಾ ಇದೆ, ಆ ಭಾಗಕ್ಕೆ ಸಂಬಂಧಪಟ್ಟಿರೋಂಥ ಏನು ತೊಂದರೆ ಇದೆ ಅದು ಮಾತ್ರ ನಿಮಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಇವಾಗ ಫ್ರಂಟಲ್ ಲೋಬಲ್ ಬಂತು, ಕೈಕಾಲು ಮಾತ್ರ ಆಡ್ತಿರತ್ತೆ, ಅಥವಾ ಕಣ್ಣಲ್ಲಿ ಮಾತ್ರ ಈ ಥರ ಫ್ಲ್ಯಾಶಸ್ ಕಾಣ್ತಾ ಇದೆ, ಹೋಗ್ಬಿಡತ್ತೆ. ಸೊ ಆ ಥರ ತೊಂದರೆ ಇತ್ತು ಅಂತಂದರೆ ಕೆಲವೊಂದ್ಸಲ ಅವರಿಗೆ ಫುಲ್ ಕಾನ್ಷಿಯಸ್ನೆಸ್ ಇರುತ್ತೆ. ಇಲ್ಲ, ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕಾನ್ಷಿಯಸ್ನೆಸ್ ಬೇರೆ, ಅವೇರ್ನೆಸ್ ಬೇರೆ. ಈ ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಕಣ್ಣು ತೆಗೆದಿದೆ, ನಾನಾಗಿದ್ದೀನಿ, ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ. ಬಟ್ ಏನಂತಂದ್ರೆ ಅವೇರ್ನೆಸ್ ಅಂತಂದ್ರೆ ನನಗೇನಾಗ್ತಾ ಇದೆ ಅಂದ್ರೂ ಅರಿವಿದೆ. ಅರಿವಿಗೂ ಹಾಗೂ ಪ್ರಜ್ಞೆಗೂ ವ್ಯತ್ಯಾಸ ಇದೆ. ಅರಿವು ಅಂತಂದ್ರೆ ನಡೀತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ ಏನ್ ನಡೀತಾ ಇದೆ ಅಂತ. ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಏನ್ ನಡೀತಾ ಇದೆ ಅಂತ, ಕೈ ಹಿಂಗ್ ಒದರ್ತಾ ಇದೆ, ಜನ ಹೇಳ್ತಾ ಇದಾರೆ ಆಗ್ತಾ ಇದೆ ಅಂತ, ಬಟ್ ಅವ್ರಿಗೆ ಅದಕ್ಕೆ ವಾಪಸ್ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವೇರ್ನೆಸ್ ಇದೆ, ಬಟ್ ಅದು ಕಮ್ಮಿ ಆದ್ಮೇಲೆ ಹೇಳ್ತಾರೆ ನನಗೆ ಏನು ಮಾಡೋಕ್ಕಾಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ, ನಾನು ಏನ್ ಮಾಡಬೇಕು ಅಂತ. ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ, ಬ್ಲ್ಯಾಂಕ್ ಅದು. ಸಡನ್ ಆಗಿ ಹೆದರಿಕೆ ಆಯ್ತು, ಒಂದ್ ಬ್ಲ್ಯಾಂಕ್. ಅದಾದ್ಮೇಲೆ ಮತ್ತೆ ಹೇಳ್ತೀನಿ, ಜನ ಕೇಳ್ತಾರೆ ಏನಾಯ್ತು ಏನಾಯ್ತು ಏನಾಯ್ತು, ಹೇಳ್ತಾರೆ ಹಾ ಏನಿಲ್ಲ, ಏನೂ ಆಗಿಲ್ಲ ಅಂತ ಅಂತಾರೆ. ಸೊ ಅವರಿಗೆ ಪ್ರಜ್ಞೆ ಇಲ್ಲ, ಕೆಲವೊಬ್ಬರಿಗೆ ಪ್ರಜ್ಞೆ ಇರುತ್ತೆ, ಅರಿವಿಲ್ಲ, ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಜನರಲೈಸ್ಡ್ ಸೀಜರ್ ಅಲ್ಲಿ ಯೂಶಲ್ ಆಗಿ ಪ್ರಜ್ಞೆ ಹೋಗುತ್ತೆ, ಪ್ರಜ್ಞೆ ಕಳ್ಕೊತಾರೆ. ಪಾರ್ಷಿಯಲ್ ಸೀಜರ್ ಅಥವಾ ಫೋಕಲ್ ಸೀಜರ್ ಅಲ್ಲಿ ಪ್ರಜ್ಞೆ ಇರುತ್ತೆ, ಅರಿವಿಲ್ಲದೆ ಇರಬಹುದು. ಕೆಲವೊಂದ್ಸಲ ಸೆಕೆಂಡರಿ ಜನರಲೈಸೇಷನ್ ಅಂತ ಕರಿತೀವಿ. ಪಾರ್ಷಿಯಲ್ ಸೀಜರ್ ಇರುತ್ತೆ, ಆ ಪಾರ್ಷಿಯಲ್ ಸೀಜರ್ ಇಂದ ಅದು ಜನರಲೈಸ್ ಸೀಜರ್ ಆಗುತ್ತೆ. ಶುರುವಾಗೋದು ಕೈ ಒದರಿ, ಅದಾದ್ಮೇಲೆ ಇಡೀ ದೇಹ ಒದರಿ ಇದು ಮಾಡಿ ಆ ಥರ ಆಗ್ಬೋದು. ಎರಡನೇದಾಗಿ ಈ ಪಾರ್ಷಿಯಲ್ ಸೀಜರ್ ಅಲ್ಲಿ ಏನಂತಂದ್ರೆ ಸಿಂಪಲ್ ಪಾರ್ಷಿಯಲ್ ಸೀಜರು, ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ ಅಂತೀವಿ. ಸಿಂಪಲ್ ಪಾರ್ಷಿಯಲ್ ಸೀಜರ್ ಅಂದ್ರೆ ಪ್ರಜ್ಞೆ ಅರಿವು ಎರಡೂ ಇರುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಈಗ ಪಾರ್ಷಿಯಲ್ ಸೀಜರ್ ಅಂತಂದ್ರೇನೆ ನಾನು ಪ್ರಜ್ಞೆ ಇರುತ್ತೆ ಅಂತ ಹೇಳಿದ್ದೀನಿ, ಪ್ರಜ್ಞೆ ಅರಿವು ಎರಡೂ ಇರೋದು ಸಿಂಪಲ್ ಪಾರ್ಷಿಯಲ್ ಸೀಜರ್. ಕೈ ಒದರುತ್ತಿರುತ್ತೆ, ಅವ್ರಿಗೆ ಅರ್ಥ ಆಗ್ತಿದೆ ಏನಾಗ್ತಾ ಇದೆ ಅಂತ ಹೇಳಿ, ಬಟ್ ವಾಪಸ್ ಅವರಿಗೆ ಇದು ಮಾಡೋಕ್ಕಾಗ್ತಿಲ್ಲ. ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ ಅಂತೀವಿ, ಅದು ಅರಿವು ಇರೋದಿಲ್ಲ, ಒಂದು ಬ್ಲ್ಯಾಂಕ್.
ಒಂದೇನೋ ನನಗೊಂದು ಆರ ಥರ ಆಯಿತು, ಕಣ್ಣಲ್ಲಿ ಏನೋ ಮಿಂಚು ಬಂತು, ಭಯ ಆಯಿತು, ಕೆಟ್ಟ ವಾಸನೆ ಬಂತು, ಅದಾದಮೇಲೆ ನನಗೆ 1 ನಿಮಿಷಕ್ಕೆ ಏನಾಯಿತು ನನಗೆ ಗೊತ್ತಿಲ್ಲ. ದೆರ್ ಇಸ್ ಅ ಗ್ಯಾಪ್. ಅದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್. ಸೊ ಹಾಗಾಗಿ ಯಾವ ಭಾಗದಿಂದ ಬರುತ್ತೆ ಅಥವಾ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಜನರಲೈಸ್ಡ್ ಸೀಜರ್ ಆ್ಯಂಡ್ ಪಾರ್ಷಿಯಲ್ ಸೀಜರ್, ಸಿಂಪಲ್ ಪಾರ್ಷಿಯಲ್ ಆ್ಯಂಡ್ ಕಾಂಪ್ಲೆಕ್ಸ್ ಪಾರ್ಷಿಯಲ್, ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತಂದರೆ ನಿಮಗೆ ಇಕ್ಟಸ್ ಅಂತ ಏನು ಹೇಳಿದೆ ಅದ್ರ ಮೇಲೆ ಯಾವ ರೀತಿ ಬರ್ತಾ ಇದೆ ಅಂತ ಕೂಡ ಸೀಜರ್ನ ವಿಭಾಗ ಮಾಡೋದಿದೆ. ಮೋಸ್ಟ್ ಕಾಮನ್ ನಾವು ನೋಡಿದ ಹಾಗೆ ಕಾಲು ಒದರುತ್ತೆ, ಹಿಂಗೆ ರಿಪೀಟೆಡ್ ಆಗಿ ಮುಂದೆ ಹಿಂದೆ ಹಿಂಗೆ ಆಗುತ್ತೆ. ಅದಕ್ಕೆ ಟಾನಿಕ್ ಕ್ಲಾನಿಕ್ ಸೀಜರ್ಸ್ ಅಂತ ಕರಿತೀವಿ. ಅಂದರೆ ಆಲ್ಟರ್ನೇಟ್ ಆಗಿ ಕಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಬರೀ ಟಾನಿಕ್ ಸೀಜರ್ಸ್ ಅಂತೀವಿ. ಟಾನಿಕ್ ಸೀಜರ್ ಅಂದರೆ ಒಂದು ಪೋಸ್ಚರ್ನ ಹಿಡ್ಕೊಂಡು ನಿಂತು ಬಿಡುತ್ತೆ. ಅದು ಕೂಡ ಒಂದೇ ಸಮ ಹಿಂಗೆ ಹಿಡಿದು ನಿಂತಿದೆ, ಸೀಜರ್ ಹೋಗಾದ್ಮೇಲೆ ಅದು ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ದಟ್ ಇಸ್ ಕಾಲ್ಡ್ ಎ ಪ್ಯೂರ್ ಟಾನಿಕ್ ಸೀಜರ್. ಕೆಲವೊಂದ್ಸಲ ನೀವು ಕೇಳಿರ್ಬೋದು ಆಬ್ಸೆನ್ಸ್ ಸೀಜರ್ಸ್. ಆಬ್ಸೆನ್ಸ್ ಸೀಜರ್ಸ್ ಅಂತಂದರೆ ಕೈ ಕಾಲು ಆಡದೇ ಇರಬಹುದು, ಬಟ್ ಜಸ್ಟ್ ಒಂದು ಬ್ಲ್ಯಾಂಕ್ ಲುಕ್ಕು ಅಥವಾ ಏನೂ ಇಲ್ಲ, ಒಂದು ಸಣ್ಣ ಗ್ಯಾಪು. ಅವ್ರು ನಾರ್ಮಲಾಗಿ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ನಿಲ್ಲಿಸ್ಬಿಡ್ತಾರೆ, ಸಡನ್ನಾಗಿ ಏನೋ ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಇದಕ್ಕಿದಂಗೆ ಸರಿ ಹೋಗ್ತಾರೆ. ಸೊ ದಟ್ ಈಸ್ ಅನ್ ಆಬ್ಸೆನ್ಸ್ ಸೀಜರ್. ಎಟಾನಿಕ್ ಸೀಜರ್ಸ್ ಅಂತಿದೆ. ಎಟಾನಿಕ್ ಸೀಜರ್ಸ್ ಅಂತಂತು ಅಂದರೆ ಸುಮ್ಮನೆ ನಿಂತಿರ್ತಾರೆ, ಸಡನ್ನಾಗಿ ಕುಸಿದು ಬಿದ್ದು ಬಿಡ್ತಾರೆ. ಬಾಡಿನಲ್ಲಿ ನಾವು ಮಸಲ್ ಒಳಗಡೆ ಇರೋ ಟೆನ್ಷನ್ಗೆ ಟೋನ್ ಅಂತ ಕರಿತೀವಿ. ಟೋನ್ ಹೋಗ್ಬಿಡುತ್ತೆ ದೇಹದಲ್ಲಿ, ಫುಲ್ ಎಲಾಸ್ಟಿಕ್ ಆಗಿ ಬಿದ್ದು ಬಿಡ್ತಾರೆ. ಎಷ್ಟೊಂದು ಸಲ ಏಟು ಬೀಳುತ್ತೆ, ಪಾಪ ಅವರಿಗೆ ಗೊತ್ತೇ ಇರೋದಿಲ್ಲ. ಅದು ಎಟಾನಿಕ್ ಸೀಜರ್ಸ್ ಅಂತ ಕರಿತೀವಿ. ಸೊ ಇಕ್ಟಸ್ಸಿನ ಒಂದು ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಮೇಲೆ ಅದಕ್ಕೊಂದು ವಿಭಾಗ ಇದೆ. ಇದು ಎರಡನೇದು. ಮೂರನೇದು ಏನು ಅಂದರೆ ಯಾವ ಸಂದರ್ಭದಲ್ಲಿ ಬಂತು ಅಥವಾ ಏನಕ್ಕೆ ಬಂತು ಫಿಟ್ಸು ಅಂತ ಇಟ್ಕೊಂಡು ಅದಕ್ಕೂ ಕೂಡ ಒಂದು ಕ್ಲಾಸಿಫಿಕೇಶನ್ ಇದೆ. ಅದಂತೂ ಎಷ್ಟು ಥರ ಬೇಕಾದ್ರೂ ಅಷ್ಟು ಥರ. ನಾನು ಹೇಳ್ದಂಗೆ ಗ್ಲೂಕೋಸ್ ಕಮ್ಮಿ ಆಯಿತು, ಹೈಪೋಗ್ಲೈಸೆಮಿಕ್ ಸೀಜರ್ಸ್, ಇನ್ಫೆಕ್ಷನ್ ಆಯಿತು, ಸೆಪ್ಸಿಸಿಂದ ಬಂದಿದೆ ಅಂತ. ಇದು ಎಷ್ಟು ಟ್ರಿವಿಯಲ್ ಆಗಿರ್ಬೋದು ಅಂತಂದರೆ ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಒಂದಿದೆ. ನಮ್ಮ ಚಾಮರಾಜನಗರ, ಮೈಸೂರು ಆ ಕಡೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಅದು. ಏನಂತಂದರೆ ಬಿಸಿನೀರು ಹಾಕೊಂಡ್ರೆ ಎಪಿಲೆಪ್ಸಿ ಟ್ರಿಗರ್ ಆಗುತ್ತೆ. ಹೌದಾ? ಹಾಟ್ ವಾಟರ್ ಎಪಿಲೆಪ್ಸಿ ಅಂತಾರೆ. ಬಿಸಿನೀರು ಹಾಕೋತಾ ಇದ್ದಂಗೆ ಅವ್ರಿಗೊಂದು ಬ್ಲ್ಯಾಂಕ್, ಇದು ಸ್ನಾನಕ್ಕೆ ಹೋಗಿರ್ತಾರೆ, ಬ್ಲ್ಯಾಂಕ್ ಇರುತ್ತೆ, ಪಾಪ ಗೊತ್ತೂ ಆಗಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದಾಗುತ್ತೆ, ಏನಾಯಿತು ಗೊತ್ತಿಲ್ಲ, ಏನೋ ಸುಸ್ತಾಗ್ತಾ ಇದೆ, ಹಾಂ ಸರಿ ನಡಿ ಅಂತ ಹೋಗಿಬಿಡ್ತಾರೆ. ಕ್ವೈಟ್ ಕಾಮನ್ ಆ್ಯಂಡ್ ತುಂಬ ಆರಾಮಾಗಿ ಚಿಕಿತ್ಸೆ ಕೂಡ ಮಾಡ್ಬೋದು ಅದಕ್ಕೆ, ಹಾಟ್ ವಾಟರ್ ಎಪಿಲೆಪ್ಸಿ ಅಂತ. ಅಲ್ಲ, ಬಟ್ ಯಾಕೆ ಈ ಬೆಲ್ಟಲ್ಲಿ ಜಾಸ್ತಿ ಅಂತ ಮಂಡ್ಯ, ಚಾಮರಾಜನಗರ? ಎಕ್ಸಾಕ್ಟ್ ಆಗಿ ಇದು ಅಂತಿಲ್ಲ. ಲಾಟ್ ಆಫ್ ಕಲ್ಚರಲ್ ಇನ್ಫ್ಲೂಯೆನ್ಸಸ್, ಲಾಟ್ ಆಫ್ ಡಯಟ್ರಿ ಇನ್ಫ್ಲೂಯೆನ್ಸಸ್, ಲಾಟ್ ಆಫ್ ಜೆನೆಟಿಕ್ಸ್ ತುಂಬ ಇದೆ. ಎರಡನೇ, ನಾನು ಮುಂಚೆನೇ ಹೇಳಿದ ಹಾಗೆ ಈ ಭಾಗದಿಂದ ಇತ್ತೀಚೆಗೆ ರಿಪೋರ್ಟ್ ಆಗ್ತಿದೆ, ಬೇರೆ ಕಡೆ ಇರ್ಬೋದು, ಬಂದಿರಲಿಲ್ಲ, ಹೇಳಕ್ಕೆ ಗೊತ್ತಾಗಲ್ಲ. ಸೊ ಅದು. ಇನ್ನೊಂದು ಫೋಟೋಜೆನಿಕ್ ಎಪಿಲೆಪ್ಸಿ. ಒಂದು ಬ್ರೈಟ್ ಫ್ಲ್ಯಾಶಿಂಗ್ ಲೈಟ್ ನೋಡ್ತಾ ಇದ್ದ ಹಾಗೆ ಫಿಟ್ಸ್ ಬರುತ್ತೆ. ಸೊ ನಾನು ತುಂಬ ವರ್ಷದ ಹಿಂದೆ ನಾನು ಚೆನ್ನೈಲಿರಬೇಕಾದ್ರೆ ಅದೊಂದು ಯಾರೋ ಒಬ್ಬ ಮನುಷ್ಯನಿಗೆ ಅವನೇನು ಹೇಳ್ತಾ ಇದ್ದ ಅಂದರೆ ಕಾರು, ಬಸ್ಸು ಅಥವಾ ಯಾವುದ್ರಲ್ಲಾದ್ರು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಅವನಿಗೆ ಫಿಟ್ಸ್ ಬರೋದು. ಏನಕ್ಕೆ ಯಾರಿಗೂ ಗೊತ್ತಿಲ್ಲ, ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಕೊನೆಗೆ ಯಾರೋ ಕರೆಕ್ಟಾಗಿ ನೋಡಿ, ಅದಂದರೆ ಎಪಿಲೆಪ್ಸಿ ಅಂತಲೇ ಗೊತ್ತಾಗಲಿಲ್ಲ, ಮುಂದಿನ ಸೀಟಲ್ಲಿ ಕೂತ್ಕೊಂಡ್ರೆ ಜ್ಞಾನ ತಪ್ಪುತ್ತೆ ಅಂತಾನೆ. ಅದೇನೋ ಅದಕ್ಕೆ ಏನೋ ಭೂತ ಪಿಶಾಚಿ ಆಗಿದೆ, ಇನ್ನೇನೋ ಆಗಿದೆ ಅಂತೆಲ್ಲ ಹೇಳಿ ಇದೆಲ್ಲ ಮಾಡಿ ಕೊನೆಗೆ ಬಂದು ನೋಡ್ತು ಅಂದರೆ ಎದುರುಗಡೆಯಿಂದ ಕಾರು ಜೋರಾಗಿ ಬಂದು ಈ ಡಿಪ್ ಆ್ಯಂಡ್ ಡಿಮ್ ಮಾಡ್ತಾರಲ್ಲ, ಅದು ಮಾಡಬೇಕಾರೆ ಅಥವಾ ತುಂಬ ಬ್ರೈಟ್ ಇಂಡಿಕೇಟರ್ ಫ್ಲ್ಯಾಶ್ ಆಯಿತು ಅಂತಂದರೆ ಪಾಪ ಅವನಿಗೆ ಎಪಿಲೆಪ್ಸಿ ಬರೋದು. ಎಕ್ಸ್ಟ್ರೀಮ್ ಕೇಸಸ್, ಅಂದರೆ ಎಲ್ರಿಗೂ ಆ ಥರ ಆಗುತ್ತೆ ಅಂತಲ್ಲ, ಅದೊಂದು ಎಕ್ಸ್ಟ್ರೀಮ್ ಕೇಸು, ಬಟ್ ಅದರಿಂದ ಕೂಡ ಬರುತ್ತೆ. ಬಟ್ ಸ್ಟಿಲ್ ಅದಕ್ಕೆ ಅಂಥವ್ರಿಗೆ ಅಂದರೆ ಜನರಲಿನೇ ಎಪಿಲಿಪ್ಸಿ ಇದ್ದವ್ರಿಗೆ ಡ್ರೈವಿಂಗ್ ಇಸ್ ನಾಟ್ ಸೂಟಬಲ್ ಅಂತಾರಲ್ವಾ, ಅಂದರೆ ಎಸ್ಪೆಷಲಿ ಫಾರ್ ಪ್ರೊಫೆಷನ್. ಏನಂತಂದರೆ ಎಪಿಲೆಪ್ಸಿ ಇರೋರಿಗೆ ಸ್ವಿಮ್ಮಿಂಗ್ ಹೋಗಬೇಡಿ ಅಂತಾರೆ, ಎತ್ತರವಾದ ಪ್ರದೇಶದಲ್ಲಿ ಕೆಲಸ ಮಾಡಬೇಡಿ ಅಂತಾರೆ, ಕಾರ್ ಓಡಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಜನ ಏನು ಅರ್ಥ ಮಾಡ್ಕೋತಾರೆ ಗೊತ್ತಾ, ಸ್ವಿಮ್ಮಿಂಗ್ ಮಾಡಿದ್ರೆ ಎಪಿಲೆಪ್ಸಿ ಬರುತ್ತೆ, ನೀರಿಗಿಳಿದ್ರೆ ಫಿಟ್ಸ್ ಬಂದ್ಬಿಡುತ್ತೆ, ನೀರಿಗಿಳಿಬೇಡ, ಎತ್ತರವಾದ ಪ್ರದೇಶಕ್ಕೆ ಹೋದರೆ ನಿನಗೆ ಎಪಿಲೆಪ್ಸಿ ಬರುತ್ತೆ, ಅಲ್ಲಿ ಅದಲ್ಲ ಉದ್ದೇಶ. ಅಂದರೆ ಆ ಒಂದು ಜಾಗದಲ್ಲಿ ನೀವು ಸ್ವಿಮ್ ಮಾಡಬೇಕಾದ್ರೆ ನಿಮಗೆ ಎಪಿಲೆಪ್ಸಿ ಅಥವಾ ಫಿಟ್ಸ್ ಬಂದರೆ ಪ್ರಾಣಕ್ಕಪಾಯ, ನಿಮ್ಮನ್ನು ಕಾಪಾಡೋರ್ಗೂ ತೊಂದರೆ, ನಿಮಗೂ ತೊಂದರೆ. ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಫಿಟ್ಸ್ ಬರುತ್ತೆ, ಫಸ್ಟ್ ಆಫ್ ಆಲ್ ನಿಮಗೆ ತೊಂದರೆ, ಆಕ್ಸಿಡೆಂಟ್ ಮಾಡ್ತೀರಾ, ರಸ್ತೆಯಲ್ಲಿ ಹೋಗೋರಿಗೆ ತೊಂದರೆ, ನೀವು ಯಾರಿಗಾರು ಗುದ್ದಿದ್ರೆ ತೊಂದರೆ ಆಗುತ್ತೆ ಅಂತ. ಎತ್ತರವಾದ ಪ್ರದೇಶಕ್ಕೆ ಹೋಯ್ತು ಅಂದರೆ ನೀವು ಜ್ಞಾನ ತಪ್ಪಿದ್ರೆ ಕೆಳಗೆ ಬಿದ್ದು ನಿಮಗೆ ಅಪಾಯ ಆಗ್ಬೋದು. ಆ ಒಂದು ಆ್ಯಂಗಲಿಂದ ಹೇಳ್ತಾ ಇರೋದು ಮಾಡಬೇಡಿ ಅಂತ ಹೇಳಿ. ಅದನ್ನು ಮಾಡೋದ್ರಿಂದ ಫಿಟ್ಸ್ ಬರುತ್ತೆ ಅಂತಲ್ಲ. ಬಟ್ ಗಾಡಿ ಓಡಿಸೋರ್ದು ಅಂತ ತಗೊಂಡಾಗ ಅವ್ರಿಗೆ ಫ್ಲಾಶಿಂಗ್ ಲೈಟ್ ಇಂದ ಟ್ರಿಗರ್ ಆಗೋದಿದ್ರೆ ದೇರ್ ಆರ್ ಹೈ ಚಾನ್ಸಸ್. ಹೌದು, ಖಂಡಿತ. ಎಲ್ಲ ಫಿಟ್ಸ್ಗೂ ಎಲ್ಲ ಎಪಿಲೆಪ್ಸಿಗೂ ಫ್ಲಾಶಿಂಗ್ ಲೈಟ್ಸ್ ಬಂದೇ ಬರುತ್ತೆ ಅಂತಿಲ್ಲ.
ಅದು ತಪಾಸಣೆ ಮಾಡಬೇಕಾದ್ರೆ EEG ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೀವಿ ಎಪಿಲೆಪ್ಸಿ ನೋಡೋದಕ್ಕೆ. ಸೊ ಅದು ಮಾಡಬೇಕಾದ್ರೆ ಫ್ಲ್ಯಾಶಿಂಗ್ ಲೈಟ್ ಸ್ಟಿಮ್ಯುಲಸ್ ಎಲ್ಲ ಕೊಟ್ಟು ನೋಡಿ ಅದರಿಂದ ಏನು ಸ್ಟಿಮ್ಯುಲೇಷನ್ ಇಲ್ಲ ಅಂತಂದರೆ ಪೀಪಲ್ ವಿತ್ ಎಪಿಲೆಪ್ಸಿ ಸೀಜರ್ ಇರೋವಂಥವ್ರು ಗಾಡಿ ಓಡಿಸಬಹುದು, ಅದರಿಂದ ತೊಂದರೆ ಇಲ್ಲ. ಬಟ್ ಚಿಕಿತ್ಸೆ ತಗೋಬೇಕು, ಕಂಟ್ರೋಲಲ್ಲಿರಬೇಕು. ಗಾಡಿ ಓಡಿಸ್ಬೇಕಾದ್ರೆ ಫಿಟ್ಸ್ ಬರಹಂಗಿದ್ದು ಅಥವಾ ಫ್ಲ್ಯಾಶಿಂಗ್ ಲೈಟ್ಸಿನ ತೊಂದರೆ ಬರಹಂಗಿತ್ತು ಅಂತಂದರೆ ಓಡಿಸದೇ ಇರೋದು ಅವರಿಗೂ ಉತ್ತಮ, ಜೊತೆಯಲ್ಲಿ ಸಂಚಾರ ಮಾಡೋರಿಗೂ ಉತ್ತಮ. ಸರ್, ಇವಾಗ ಇನ್ಶೂರೆನ್ಸ್ ಬಗ್ಗೆ ಮುಖ್ಯವಾಗಿ ಮಾತಾಡ್ತಾ, ಇನ್ಶೂರೆನ್ಸ್ ತಗೋತಾ ಇದೀವಿ ನಾವು ಅಂದಾಗ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಕೇಳ್ತಾರೆ. ಎಪಿಲಿಪ್ಸಿ ಇದೆ ಅನ್ನೋರು ಅದನ್ನು ಟಿಕ್ ಮಾಡಿದ್ರೆ ಇನ್ಶೂರೆನ್ಸ್ ಇಂತಿಂಥದ್ದು ಕೊಡಲ್ಲ ಅಂತ ಏನಾದರೂ ಇದೆಯಾ? ನೋಡಿ, ಇನ್ಶೂರೆನ್ಸಿನ ಪ್ರಕಾರ ಏನು ಅಂತಂದರೆ 2 ಮುಖ್ಯವಾದ ವಿಷಯ. ಒಂದು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್. ಈಗ ನಿಮಗೆ ಮುಂಚಿತವಾಗೇ ಒಂದು ತೊಂದರೆ ಇದೆ, ಆ ತೊಂದರೆಯಿಂದ ಬೇರೆ ತೊಂದರೆ ಆಗ್ತಾ ಇದೆ ಅನ್ನಂಗಿತ್ತು ಅಂತಂದರೆ ಅವರು ಒಂದೊಂದು ಕಂಪ್ನಿದು ಒಂದೊಂದು ಪಾಲಿಸಿ, 2 ವರ್ಷದ ತನಕ ಅದರಿಂದ ಬರೋ ತೊಂದರೆಗೆ ನಾವು ಕೊಡೋದಿಲ್ಲ, ಅಥವಾ ಪ್ರೀಮಿಯಂ ಜಾಸ್ತಿ, ಆ ಥರ ಸಾಕಷ್ಟು ಪಾಲಿಸಿಗಳಿದ್ದಾವೆ. ಅದರಿಂದ ಉಂಟಾಗದೇ ಇರೋ ತೊಂದರೆಗೆ ಏನು ತೊಂದರೆ, ಆ ಥರ ಏನು ಕವರೇಜಿಗೆ ಪ್ರಾಬ್ಲಮ್ ಆಗಲ್ಲ. ಇದು ಒಂದು ಆಯಾಮ. ಎರಡನೇದು, ಯಾವುದೇ ಇನ್ಶೂರೆನ್ಸ್ ತಗೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಕಾರ್ ಇನ್ಶೂರೆನ್ಸು, ಯಾವುದೇ ಇನ್ಶೂರೆನ್ಸ್ ಆಗಲಿ, ಯೂಶಲ್ ಆಗಿ ನಾವೇನಂತೆ ಮುಂಚಿತವಾಗಿ ಏನಿತ್ತು ಅನ್ನೋದು ಹೇಳ್ಕೊಳ್ಳೋದು ಬೆಟ್ರ್. ಈಗ ಕಾರಿಗೆ ಡ್ಯಾಮೇಜ್ ಆಗಿತ್ತು ಅಂತಂದರೆ ಹೇಳ್ತೀವಿ, ಯಾಕೆಂತಂದರೆ ಆಗಿರೋ ಡ್ಯಾಮೇಜಿಗೆ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಅವ್ನು ಕೊಡಲ್ಲ. ಅದೇ ರೀತಿ ನಿಮಗೆ ಎಪಿಲೆಪ್ಸಿ ಇದೆ ಅಥವಾ ಬೇರೆ ಏನೋ ತೊಂದರೆ ಇದೆ ನನಗಿತ್ತು ಅಂದರೆ ನೀವು ಹೇಳಬೇಕು. ಹೇಳದೆ ಮರೆಮಾಚಿ ಇರೋ ತೊಂದರೆನ ಮರೆಮಾಚಿ ಇನ್ಶೂರೆನ್ಸ್ ತೊಗೊಳ್ಳೋದು ಒಳ್ಳೆ ಪದ್ಧತಿ ಅಲ್ಲ. ಯಾಕೆಂತಂದರೆ ಇನ್ಶೂರೆನ್ಸ್ ಇರೋದು ನಮ್ಮ ಉಪಯೋಗಕ್ಕೆ. ಸೊ ಮುಂಚಿತವಾಗಿ ಒಂದು ತೊಂದರೆ ಇತ್ತು ನನಗಿತ್ತು ಅಂದರೆ ಅವರು ಹೇಳ್ತಾರೆ ಅವ್ರ ಕಡೆಯಿಂದ, ನೋಡಿ ನಿಮ್ಗೆ ಈ ಥರ ತೊಂದರೆ ಇದೆ, ಸೊ ಈ ಪ್ರೀಮಿಯಮಿಗೆ ಇಷ್ಟು ವರ್ಷ ನೀವು ಈ ಕವರೇಜ್ ಇರೋದಿಲ್ಲ. ಅಂದರೆ ಆ ಕಾಯಿಲೆಯಿಂದ ಬರೋ ತೊಂದರೆ ಕವರೇಜ್ ಇರಲ್ಲ, ಬೇರೆ ಕಾಯಿಲೆ ಕವರೇಜ್ ಇದ್ದೇ ಇರುತ್ತೆ. ಅಥವಾ ಒಂದು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ನೀವು ಇದು ಮಾಡ್ಕೊಂತು ಅಂತಂದರೆ ಆ ಕಾಯಿಲೆಗೂ ಸೇರಿಸಿ ನಾವು ಇದು ಮಾಡ್ಕೋತೀವಿ ಅಂತ ಹೇಳಿ, ಅದು ಸಾಕಷ್ಟು ಆಪ್ಷನ್ಸ್ ಇದೆ ಅದರಲ್ಲಿ. ಬಟ್ ಅದನ್ನು ಮರೆಮಾಚೋದ್ರಲ್ಲಿ ಯಾವುದೇ ರೀತಿಯಾಗಿರೋ ಉಪಯೋಗ ಇಲ್ಲ. ಸೊ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ನ ಯಾವಾಗಲೂ ನಾವು ಹೇಳಬೇಕು, ಈ ಥರ ತೊಂದರೆ ಇದೆ ಅಂತ. ಮತ್ತಲ್ಲಿಗೆ ಬರ್ತೀವಿ, ಹೇಳೋ ಸಂಕೋಚ, ಹೇಳೋ ಮುಜುಗರ. ನಾನು ಇದನ್ನು ಹೇಳ್ತು ಅಂತಂದರೆ ಅವ್ರು ನನ್ನನ್ನು ಏನೋ ಬೇರೆ ಥರ ನೋಡ್ತಾರೆ, ಅಥವಾ ಇನ್ನೊಬ್ರಿಗೆ ಗೊತ್ತಾಗಿ ಹೋಗುತ್ತೆ ನಾನು ಇದನ್ನು ಹೇಳೋದ್ರಿಂದ ನನಗಿದಿದೆ ಅಂತ. ಅಥವಾ ಯಾರೋ ಡಾಕ್ಟರ್ ಹತ್ರ ಆಗಲಿ ಅಥವಾ ನಮ್ಮ ಕಂಪ್ನಿನಲ್ಲಾಗಲಿ ಡಿಕ್ಲೇರ್ ಮಾಡ್ಕೋಬೇಕಾದ್ರೆ, ಓ ಇವನಿಗೆ ತೊಂದರೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೇಳ್ಕೊಳ್ದೇ ಇರೋರು ಜಾಸ್ತಿ. ಇನ್ಶೂರೆನ್ಸಿನ ಮರೆ ಮಾಚಬೇಕು ಅನ್ನೋ ಉದ್ದೇಶ ಅಲ್ಲ, ಬಟ್ ಹಂಗೆ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ತೊಂದರೆ. ಸೊ ಹಾಗಾಗಿ ಅದು ಇದು. ಬಟ್ ಈ ಸರ್ಜರಿ ಒಂದು ಆಪ್ಷನ್ ಅಂತ ಏನು ಹೇಳಿದ್ರಿ, ಎಪಿಲಿಪ್ಸಿ ಇರೋರಿಗೆ ಇವತ್ತಿನ ದಿನ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಸರ್ಜರಿ ಡಾಕ್ಟರ್ ಮಾಡಿಸ್ಲೇಬೇಕು ಅಂತ ಹೇಳಲ್ಲ, ಒಂದು ಆಪ್ಷನ್ ಆಗಿ ಕೊಡ್ತಾರೆ. ಹಾಗಾಗಿ ಆಪ್ಷನ್ ಆಗಿ ಕೊಡೋ ಅಂಥದ್ದನ್ನ ಮಾಡಿಸಿದಾಗ ಇನ್ಶೂರೆನ್ಸ್ ಕವರ್ ಆಗುತ್ತಾ? ಖಂಡಿತ ಆ ಥರ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅದು ನಾವು ಎಪಿಲೆಪ್ಸಿ ಟ್ರೀಟ್ಮೆಂಟ್ ಬಂದಾಗ ಮಾತಾಡೋಣ. ಬಟ್ ಏನಂತಂದರೆ ಒಂದು ಮಾರ್ಗ ಎಪಿಲೆಪ್ಸಿನ ಕ್ಯೂರ್ ಮಾಡೋದಿಕ್ಕೆ ಅಂತ ಹೇಳಿತ್ತು, ಮ್ಯಾನೇಜ್ ಮಾಡೋದಿಕ್ಕೆ ಅಂತ ಹೇಳಿ ಸರ್ಜರಿ ಅನ್ನೋದು ಮುಖ್ಯವಾದ ಅಂಶ, ತೊಂದರೆ ಇಲ್ಲ. ಎರಡನೇದು, ನೀವು ಎಪಿಲೆಪ್ಸಿ ಆಲ್ರೆಡಿ ಇದೆ ಅಂತ ಹೇಳಿಕೊಂಡು ಅದು ನಿಮಗೆ ವೆಯ್ಟಿಂಗ್ ಪೀರಿಯಡ್ ಆಗಲಿ ಅಥವಾ ಪ್ರೀಮಿಯಂ ಜಾಸ್ತಿ ಆಗಲಿ ನಿಮ್ಗೆ ಅದು ಕವರೇಜ್ ಇದೆ ಅಂತ ಆದಾಗ ಖಂಡಿತವಾಗ್ಲೂ ಕವರೇಜ್ ಕೊಡ್ತಾರೆ. ಓಕೆ ಓಕೆ ಸರ್, ಇನ್ನೂ ತುಂಬ ಅಂದರೆ ತುಂಬ ಇದೆ ನಾವು ಮಾತಾಡೋದಕ್ಕೆ ಅಬೌಟ್ ಸೀಜರ್ಸ್ ಮತ್ತು ಎಪಿಲಿಪ್ಸಿ. ಇನ್ನೂ ಸಾಕಷ್ಟು ಎಪಿಸೋಡ್ಸ್ಗಳನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಇನ್ಫಾರ್ಮೇಟಿವ್ ಇನ್ಸೈಟ್ಫುಲ್ ವಿಡಿಯೋ. ಆಲ್ವೇಸ್ ಬಗ್ಗೆನೇ ಇನ್ನೊಂದಷ್ಟು ಎಪಿಸೋಡ್ಸ್ ಪ್ಲಾನ್ ಮಾಡೋಣ. ಖಂಡಿತ. ಥ್ಯಾಂಕ್ ಯು ಸರ್.